ಗನ್ ಹಿಡಿಯೋಕೆ ಬರೀ ತಾಕತ್ತಿದ್ರೆ ಸಾಕಾಗಲ್ಲ. ಗುರಿ ಅವನ್ಗಿಡ್ತಿದ್ಯೋ ಅವನ್ಗಿರೋ ತಾಕತ್ ಸಹ ಗೊತ್ತಿರ್ಬೇಕು. ಸೊ ಈ ಕಾಮಿಡಿಯನ್ಸ್ ಅಂತ ಹೇಳಿದ ತಕ್ಷಣನೇ ತುಂಬಾ ಜನ ನಗಿಸ್ತಾ ಇರ್ತಾರೆ, ಅವ್ರು ನಗ್ತಾ ಇರ್ತಾರೆ ಬಿಡು ಅಂತ ಅನ್ಸುತ್ತೆ. ಬಟ್ ಬಿಹೈಂಡ್ ದ ಸೀನ್ಸ್ ನೋಡ್ತೀವಿ ಅಂತ ಹೇಳಿದ್ರೆ ಒಬ್ಬ ಕಾಮಿಡಿಯನ್ಗೆ ನಿಜ ಜೀವನದಲ್ಲಿ ಏನೇ ನಡೀತಾ ಇದ್ರು ನಗಿಸ್ಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಬರೋದು ಎಲ್ಲಿಂದ? ಇವಾಗ ಒಂದ್ ಮುಳ್ಳು ನಮಗ್ ಚುಚ್ಚಿದ್ರೇನೆ ಆ ನೋವು. ಈಗ ಏನ್ ಹೇಳಕ್ ಬಂದೆ ಅಂದ್ರೆ ನಾವು ತುಂಬಾ ನೋವು ಪಟ್ಟಿರ್ತೀವಿ. ಅವಾಗ ನಿಮ್ಮನ್ಗೂ ನೋವು ಮಾಡಕ್ ಇಷ್ಟ ಪಡ್ತೀವ? ನಾನ್ ಪಟ್ಟಿರೋದೇ ಸಾಕು ಗುರು, ಅಟ್ಲೀಸ್ಟ್ ಅವನಾದ್ರೂ ಚೆನ್ನಾಗಿರ್ಲಿ ಅಂತೀವಲ್ಲ. ಪ್ರತಿಯೊಬ್ಬ ಕಾಮಿಡಿಯನ್ಸು ನೋವಲ್ಲೇ ಇರ್ತಾನೆ. ಸಾಕಪ್ಪ ನಾನ್ ನೋವೇ ಸಾಕು, ಅಟ್ಲೀಸ್ಟ್ ಜನರನ್ನಾರ ನಗ್ಸಾರ. ಸೊ ನಮ್ ನಗು ಎಲ್ಲಿದೆ ಗೊತ್ತಾ ಸರ್? ಸತ್ಯ ಹೇಳ್ತೀವಿ, ಯಾರ್ಯಾರೋ ಹೇಳ್ತಾರೆ, ಈಗ ಲವರ್ಸ್ ಹೇಳ್ತಾರೆ ಗೊತ್ತಾ, ನಾನ್ ನಿನ್ನ ನಗುಲಿರ್ತೀನಿ ಚಿನ್ನ. ನಿಜವಾದ ನಿನ್ ನಗುಲಿರೋದು ಕಾಮಿಡಿಯನ್ಸ್. ನೀವು ನಕ್ಕಿದ್ರೆ ನಮಗ್ ಅದ್ರಕ್ಕಿಂತ ಸಂತೋಷ ಯಾವ್ದು ಇಲ್ಲ. ನಮ್ಮನ್ನ ಯಾರು ನಗ್ಸಲ್ಲ ಸರ್. ಹೌದು, ನಮ್ ಯಾರು ನಮ್ದು ಬಣ್ಣ ನಮ್ದೊಂದು ಕಿತ್ತೋದ್ ಜೀವನ ಹಂಗಿರುತ್ತೆ. ಈ ಸಿನಿಮಾ ವಿಷಯದಲ್ಲಾದ್ರೂ ಅಷ್ಟೇ, ಆಚೆಗಾದ್ರೂ ಅಷ್ಟೇ ನಮ್ದು ಆತರ ಪರಿಸ್ಥಿತಿ. ಬಟ್ ನಮ್ಮನ್ನ ನೋಡಿ 4 ಜನ, ನಾವು ಮಾಡಿದ್ನ ನೋಡಿ 4 ಜನ ನಗ್ತಾರಲ್ಲ, ಅದಷ್ಟೇ ನಮ್ ಲೈಫಿಗೆ ಸಂತೋಷ. ಮತ್ತೆಲ್ಲ ಸ್ಟ್ರಗಲ್ ಅಲ್ಲೇ ಇರುತ್ತೆ. ಬಟ್ ಹಂಗಂತ ಸುಮ್ನೆ ಹೇಳ್ಬಾರ್ದು. ಅಶ್ವಿನಿ ದೇವತೆಗಳೆಲ್ಲ ಅಷ್ಟು ಅಂತ ಇರ್ತಾರೆ. ಬಟ್ ತುಂಬಾ ಚೆನ್ನಾಗಿದೀವಿ, ಅದಕ್ಕೆಲ್ಲ ಜನನೇ ಕಾರಣ. ಸೊ ಇಷ್ಟು ಕೊಟ್ರ ಮೇಲೋ ಎಲ್ಲ ಕೊಟ್ರ ಮೇಲೋ ನಮ್ಮನ್ನ ನಾವು ಚೆನ್ನಾಗಿಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ. ತುಂಬಾ ಚೆನ್ನಾಗಿದೀವಿ, ಅದಕ್ಕೆಲ್ಲ ಕಾರಣ ಜನನೇ. ಸೊ ಒಬ್ಬ ಹಾಸ್ಯ ಕಲಾವಿದನ ಹಿಂದೆ ಬೆಟ್ಟದಷ್ಟು ನೋವಿರುತ್ತೆ. 100%. ಬಿಕಾಸ್ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ವೆಲ್ಡಿಂಗ್ ಶಾಪ್ ನಲ್ಲಿ ಕೆಲಸ ಮಾಡ್ತೀರಾ, ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತೀರಾ, ಅಂಡ್ ಅದ್ರ ಜೊತೆಗೆ ಪಂಚರ್ ಅಂಗಡಿಯಲ್ಲೂ ಕೂಡ ಕೆಲಸ ಮಾಡಿರ್ತೀರಾ. ಸೊ ಆ ಒಂದು ಫೇಸ್ ಆಫ್ ಲೈಫ್ ಮತ್ತೆ ಇವಾಗಿನ ಫೇಸ್ ಆಫ್ ಲೈಫ್, ಅದು ಎರಡನ್ನೂ ಕೂಡ ನೀವು ನೋಡ್ತೀರಾ ಅಂತ ಹೇಳಿದ್ರೆ ಹೇಗಿದೆ ಜೀವನ ಇವಾಗ ನಿಮ್ಗೆ? ಸರ್ ಅದು ಯೂನಿವರ್ಸಿಟಿ, ಅಲ್ಲೆಲ್ಲ ಕಲ್ತಿರಿದ್ರ, ಇದು ಕೆಲ್ಸ ಅದು ಕರೆಕ್ಟ್ ಆಗಿ ಕಲ್ತಿರ್ಲಿಲ್ಲ ಅಂದಿದ್ರೆ ಅಲ್ಲಿ ಟಾಯ್ಲೆಟ್ ತೊಳೆಯೋದಾಗ್ಲಿ, ಬಾರ್ ಬೆಂಡಿಂಗ್ ಆಗ್ಲಿ, ಗಾರೆ ಕೆಲಸ ಆಗ್ಲಿ, ಇದು ಯಾವ್ದು ಮಾಡದೆ ಇರ್ದಿದ್ರೆ ಇಲ್ಲಿ ಒಂದ್ ಸೀರಿಯಸ್ನೆಸ್ ಇರ್ತಾ ಇರ್ಲಿಲ್ಲ. ನಾನಂತಲ್ಲ, ನನ್ನ ಶೋಲಿರೋ ಪ್ರತಿಯೊಬ್ರು ಹುಡುಗರು ನಾವು ನಮ್ಗ್ ಗೊತ್ತು, ಕೆಲವ್ರದ್ದು ಗೊತ್ತಿಲ್ಲ, ಎಲ್ರು ಒಬ್ರು ಗಾರೆ ಕೆಲಸ, ಒಬ್ರು ಪೇಂಟಿಂಗ್, ಒಬ್ರು ಏನೇನೋ ಮಾಡ್ಕೊಂಡಿದ್ದವ್ರು. ಸೊ ಆ ಯೂನಿವರ್ಸಿಟಿಲಿ ಕಲ್ತಿದಕ್ಕೆ ಇಲ್ಲಿ ಕರೆಕ್ಟ್ ಆಗಿದೆ. ಚಿಕ್ಕಣ್ಣ ಕಷ್ಟಪಟ್ಟಿದ್ದಾರೆ, ಸಾಧು ಸರ್ ಕಷ್ಟಪಟ್ಟಿದ್ದಾರೆ, ಅವ್ರೆಲ್ರು ಆರ್ಕೆಸ್ಟ್ರಾ, ಗಾರೆ ಕೆಲಸ ಅಂತಾನೆ ಇದ್ದಿದ್ದು. ಸೊ ಒಬ್ಬ ಕಲಾವಿದನಿಗೆ ಕಷ್ಟನೇ ಯೂನಿವರ್ಸಿಟಿ. ಚೆನ್ನಾಗಿದೆ ಸರ್ ಇದು. ಯಾಕೆ ಗೊತ್ತಾ, ನಾನು ಹುಟ್ಟನೆ ಚಿನ್ನು ಸ್ಪೂನ್ ಇಟ್ಕೊಂಡ್ ಬಂದಿದ್ರೆ ಇವತ್ತು ಈ ಹೋಟೆಲ್ ಆಗ್ಲಿ ಇದನ್ನೆಲ್ಲ ಎಂಜಾಯ್ ಮಾಡಕ್ಕೆ ಆಗ್ತಿಲ್ಲ. ಗುರು ನಮ್ಮನೇಲೆ ಚಿನ್ನು ಸ್ಪೂನ್ ಐತೆ ಬಾ, ನಮ್ಮನೇಲೆ ಸಾಫ್ಟ್ ಬೆಡ್ ಐತೆ ಬಾ. ಇವಾಗ ಏನ್ ಕೊಟ್ರು ವಾವ್, ಯಾವ್ದ್ ಗುರು ಇದು ಬೆಡ್ಡು, ಯಾವ್ದ್ ಗುರು ಇದು ಚೇರು, ಯಾವ್ದ್ ಗುರು ಇದು ಊಟ, ಯಾವ್ದ್ ಗುರು ಇದು ಹೋಟೆಲು, ಎಲ್ಲವೂ ಸರ್ಪ್ರೈಸ್ ಆಗಿರ್ಬೇಕು ಲೈಫ್. ಅವಾಗ್ಲೇ ಎಂಜಾಯ್ ಮಾಡಕ್ ಸಾಧ್ಯ. ಸೊ ಚೆನ್ನಾಗಿದೆ. ಇನ್ನೊಂದು ಕಾಮಿಡಿಯನ್ ನಾವು ಆಗ್ಬೇಕು ಅಂದಾಗ ಆಗಲ್ಲ, ಅದ ಟ್ಯಾಲೆಂಟ್ ಇರ್ಬೇಕು. ಟ್ಯಾಲೆಂಟ್ ಇದ್ದವ್ರು ಮಾತ್ರ ಕಾಮಿಡಿಯನ್ ಆಗಕ್ಕಾಗೋದು. ಸೊ ಇವಾಗ ಒಂದು ಡೈಲಾಗ್ ಡೆಲಿವರಿ ಮಾಡಿಸ್ಬಿಡೋಣ ಅವ್ರ ಹತ್ರ. ಇದಾಳನ ಶಕುನಿದು, ಏನಿ ಸೌಬಲ ರಾಜ ಶಕುನಿ ಆಶ್ವಾಸನೆಯನ್ನು ಅಲ್ಲಗಳೆದ. ನಾಳೆ ಹೇಳ್ತಾರ ಅವ್ರ ಹತ್ರ. ಹೇಳ್ತೀರ. ಏನಿ ಸೌಬಲ ರಾಜ ಶಕುನಿ ಆಶ್ವಾಸನೆಯನ್ನು ಅಲ್ಲಗಳೆದ ಧುರಿಣರೇ. ತುಂಡಾಕಿ. ಏನಿ ಸೌಬಲ ರಾಜ ಶಕುನಿ ಆಶ್ವಾಸನೆಯನ್ನು ಅಲ್ಲಗೆಳೆದ. ಶಕುನಿಯ ಸ್ವಾದನೆನಲ್ಲ ಗಲಿದ. ಏನಿ ಸೌಬಲ ರಾಜ ಶಕುನಿ ಆಶ್ವಾಸನೆ ಅಲ್ಲ ಗೆಳೆದ ಧುರಿಣರೇ. ಧುರಿನರೇ ಈಗ ಹೇಳಿ, ಏನು ಪಾರ್ಥ ಕೆಂಗಣಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಪಥ ಕೃತಿರತೆ ನಿಂದಿಸ ಮರುಕ್ಷಣ ಏನು ಪಾರ್ಥ ಕೆಂಗಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲ್ಲ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವನ್ನ ಉರಿದು ಹೋಗಿ ಪಾಪದ ಮೂಟೆ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡೀವ. ಎತ್ತು ಅಲ್ಲ ಎತ್ತು ನಿನ್ನ ಗಾಂಡೀವ. ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಆ ನಿನ್ನ ಪಾಶುಪತಾಸ್ತ್ರ
ಶಿವನನ್ನು ಗೆದ್ದೆ ಎಂಬ ಶೌರ್ಯ ಶಿವನನ್ನ ಗೆದ್ದೆ ಎಂಬ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ. ನನಗೂ ಸ್ವಲ್ಪ ತಿಳಿಯಲಿ. ಅಥವಾ ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ನನ್ನಿಂದಲೇ ಮಣ್ಣಾಗಲಿ. ಮದಾಂಧ ಮದಾಂಧ ಅವರಿವರನ್ನು ಕೊಂದೆ ಎಂಬ ಅವರಿವರನ್ನು ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ. ಸಾಕಲ್ವಾ? ಇಷ್ಟನ್ನು ಫಸ್ಟ್ ಇಂದ ಹೇಳ್ಬಿಡಿ. ಸರ್ ವಾಟ್ ಸರ್? ವೈ ಡು ಯು ಕಾಲ್ ಹಿಮ್ ಸರ್? ಯಾಕೆ ಸೀನಿಯರ್ ಆರ್ಟಿಸ್ಟ್ ಅಂತನಾ? ವಯಸ್ಸಾಗಿದೆ ಅನ್ಕೊಂಡು. ವಯಸ್ಸಾಗಿದೆ. ವಯಸ್ಸಾಗಿದೆ. ಚಿಚಿ ಇಲ್ಲ ಸರ್, ರೆಸ್ಪೆಕ್ಟ್. ಸೀನಿಯರ್ ಆರ್ಟಿಸ್ಟ್.